ವಾರ್ತೆಯ ಮುಖ್ಯಾಂಶಗಳು. ಕೊಂಡವಾಡಿ ಇದ್ದರೂ ಸ್ಮಶಾನವಾಗಿರುವ ನಗರಸಭೆಯ ಕೊಂಡವಾಡಿಯಿಂದ ರೊಚ್ಚಿಗೆದ್ದು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಗೋವನ್ನು ನಗರಸಭೆಯ ಆವರಣದಲ್ಲಿ ಕಟ್ಟಿಬಂದ ಸಾರ್ವಜನಿಕರು. ಆಪರೇಷನ್ ಸಿಂಧೂರ ಯಶಸ್ವಿಗಾಗಿ ಪೂಜೆ ಸಲ್ಲಿಸಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಲು ನಾವು ಸಿದ್ಧ. ಅಮಿತ್ ಶೇಟ್ ಬಜರಂಗ್ ದಳ ವಿಭಾಗ. ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಮಾಹಿತಿ ನೀಡಿದ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ. ಇಂದಿರಾನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ 10 ಕುಂಟೆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರಿಗೆ ನೋಂದಣಿ. ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತ ಸೇನೆ ಕೈಗೊಂಡಿರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವ ಭಾರತದ ಸೈನಿಕರಿಗೆ ಶಕ್ತಿ ನೀಡಲೆಂದು ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಾತನಾಡಿದ ಶಾಸಕರು, ಪಾಕಿಸ್ತಾನದ ಉಗ್ರರು ಪಹಲ್ಗಾಮ್ದಲ್ಲಿ ನಮ್ಮ ಭಾರತೀಯರ ನೆತ್ತರು ಹರಿಸಿರುವುದು ಸಹಿಸಲಾರದ ಅಕ್ಷಮ್ಯ ಅಪರಾಧ. ಇದಕ್ಕೆ ಪ್ರತೀಕಾರವಾಗಿ ನಾವು ಪಾಕಿಸ್ತಾನಕ್ಕೆ ಊಹಿಸಲಾಗದ ಮುಟ್ಟಿ ನೋಡಿಕೊಳ್ಳುವಂತಹ ತಕ್ಕ ಪಾಠ ಕಲಿಸುತ್ತಿದ್ದೇವೆ. ಉಗ್ರರ ಸ್ಥಾನವಾಗಿರುವ ಪಾಕಿಸ್ತಾನ ಇನ್ನೆಂದೂ ಇಂತಹ ಪಾಪಿ ಕೆಲಸಕ್ಕೆ ಮುಂದಾಗಬಾರದು. ಒಮ್ಮೆ ಮಾಡಿದರೆ ಭಾರತದಿಂದ ಎಂತಹ ಪಾಠ ಕಲಿಯಬಹುದೆಂದು ಇಡೀ ಜಗತ್ತೇ ನೋಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು, ಪ್ರಮುಖರಾದ ಸತೀಶ್ ನಾಯ್ಕ್, ನಾಗರಾಜ್ ಮುರುಡೇಶ್ವರ್, ಪ್ರದೀಪ್ ಶೆಟ್ಟಿ, ಗಣೇಶ್ ದಾವಣಗೆರೆ, ಶೈಲೇಶ್ ಜೋಗ್ಳೇಕರ್, ವಿವೇಕ್ ಪೂಜಾರಿ, ಜೋಪಿ ಪೀಟರ್, ಬಾಳ ರೇವಣ್ಕರ್ ಇತರರು ಉಪಸ್ಥಿತರಿದ್ದರು. ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ನಾಡಿನ ದೇವತಾಯಿಯಾದ ಮಾರಿಕಾಂಬಾ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ನಡೀತಕ್ಕಂಥ ಉಗ್ರರ ದಮನಕ್ಕಾಗಿ ಏನು ಕದನ ಏನು ನಡೀತಾ ಇದೆಯೋ, ನಮ್ಮ ದೇಶದ ಯೋಧರಿಗೆ, ಸೈನಿಕರಿಗೆ ಶಕ್ತಿಯನ್ನು ತುಂಬುವಂಥದ್ದು, ಆತ್ಮಸ್ಥೈರ್ಯವನ್ನು ತುಂಬುವಂಥ ವಿಚಾರದಲ್ಲಿ ನಮ್ಮ ರಾಜ್ಯದ ಮುಜರಾಯಿ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ರಾಮಲಿಂಗ ರೆಡ್ಡಿಯವರು ಕೂಡ ಈಗಾಗಲೇ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳು, ಎಲ್ಲ ಧರ್ಮದ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನು ಕೊಡುವಂಥದ್ದು, ಧೈರ್ಯವನ್ನು ಕೊಡುವಂಥದ್ದು, ಅವರ ಕುಟುಂಬದ ವರ್ಗಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಇಡೀ ದೇಶದ ರಾಜ್ಯದ ಜನ ಮಾಡಬೇಕು ಅಂತ ವಿನಂತಿ ಮೇರೆಗೆ ಇವತ್ತು ನಾವು ಮಾರಿಕಾಂಬಾ ತಾಯಿಯಲ್ಲಿ ಬಂದು ಪೂಜೆಯನ್ನು ಭಕ್ತಿಯಿಂದ ಸಲ್ಲಿಸಿ ಆ ಯೋಧರಿಗೆ ರಕ್ಷಣೆ ಸಿಗಲಿ, ಧೈರ್ಯವನ್ನು ಕೊಡಲಿ ಅನ್ನುವಂಥ ರೀತಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸುವಂಥ. ನಮಗೆ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಪಾಕಿಸ್ತಾನ ಉಗ್ರಗಾಮಿಗಳು ಕಾಶ್ಮೀರದಲ್ಲಿ ಅನೇಕ ನಮ್ಮ ಭಾರತೀಯರನ್ನ ಕೊಂದಿರುವಂಥದ್ದನ್ನು ತಾವೆಲ್ಲರೂ ನೋಡಿದ್ದೀವಿ. ಅದು ಆಗಬಾರ್ದು. ಇಡೀ ವಿಶ್ವದಲ್ಲಿ ಶಾಂತಿಯನ್ನು, ನೆಮ್ಮದಿಯನ್ನು ಕಾಣಬೇಕು ಅಂತ, ಬದುಕನ್ನು ಕಾಣಬೇಕು ಅಂತ ಇದ್ದರೂ ಕೂಡ ಇಂಥ ಒಂದು ಉಗ್ರಗಾಮಿಗಳು ಬಂದು ಈ ರೀತಿಯ ನರಮೇಧ ಮಾಡುವಂಥದ್ದು ಮಾಡ್ತಾರೆ. ಇದು ಇಡೀ ದೇಶ ವಿಶ್ವ ಕೂಡ ಖಂಡಿಸುವಂಥದ್ದು. ಆ ರೀತಿಯಲ್ಲಿ ನಮ್ಮ ದೇಶದ ಯೋಧರು ಇವತ್ತು ಅವರ ಅಡುಗುದಾಣವನ್ನು ಮತ್ತು ಎಲ್ಲವನ್ನು ಕೂಡ ಈಗಾಗಲೇ ಗಮನವನ್ನು ಮಾಡಿರುವಂಥದ್ದು. ಆ ರೀತಿಯಲ್ಲಿ ಇದು ಮುಂದೆ ಎಲ್ಲೂ ಕೂಡ ಆಗಬಾರದು ಅನ್ನುವಂಥ ವಿಚಾರದಲ್ಲಿ ನಾವು ಎಲ್ಲರೂ ಸೇರಿ ಇವತ್ತು ತಾಯಿಯ ಪೂಜೆಯನ್ನು ಮಾಡೋದ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ತರುವಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಶಿರ್ಸಿ ಸಮೃದ್ಧಿ ನಗರದಲ್ಲಿ ಕರುಳು ಸಮೇತವಾಗಿ ಹರಿದು ಚರ್ಮದಿಂದ ಹೊರಗೆ ಬಂದು ಸಾವು ನೋವಿನ ನಡುವೆ ನರಕಯಾತನೆ ಅನುಭವಿಸುತ್ತಿರುವ ಹಸುವನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಬಳಿಕ ಕೊಂಡವಾಡಿ ಕೇಳಿದರು. ನಗರಸಭೆಯಿಂದ ಕೊಂಡವಾಡಿ ಹಾಳು ಬಿದ್ದು ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವ ಸುದ್ದಿ ನಗರಸಭೆ ಸದಸ್ಯರಿಂದಲೇ ಕೇಳಿ ತಿಮಿಡಿಗೊಂಡ ಸಾರ್ವಜನಿಕರು ನಗರಸಭೆಯ ಆವರಣದಲ್ಲಿಯೇ ಹಸುವನ್ನು ಕಟ್ಟಿ ಬಂದರು. ಹಸುವಿಗೆ ಶಸ್ತ್ರಚಿಕಿತ್ಸೆ ನೀಡಿದ ಬೈರುಂಬೆ ಪಶು ಆಸ್ಪತ್ರೆಯ ಡಾಕ್ಟರ್ ದಿನೇಶ್, ಡಾಕ್ಟರ್ ಪ್ರಶಾಂತ್, ಸಹಾಯಕ ದಿನೇಶ್ ಹಂಚಿನಕೆರೆ ಇವರಿಗೆ ಮಾನವೀಯತೆಯಿಂದ ಸಹಾಯ ಮಾಡಿದವರು ಪ್ರಕಾಶ್ ಸಾಲೇರ್, ಆನಂದ್ ಗೌಳಿ, ಸುಬ್ಬು ಪೂಜಾರಿ, ಕೌಶಿಕ್ ರೇವಣ್ಕರ್, ಗುಂಡು ಪೂಜಾರಿ ಇತರರು ಉಪಸ್ಥಿತರಿದ್ದರು. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ತೀವ್ರವಾಗಿ ಸಂಭವಿಸಿದ್ದು, ಉತ್ತರ ಕನ್ನಡ ಜಿಲ್ಲೆಗೆ ಯಾವಾಗ ಬೇಕಾದರೂ ಅಪಾಯ ಸಂಭವಿಸಬಹುದಾಗಿದೆ. ನಮ್ಮ ಜಿಲ್ಲೆಯ ಕಾರವಾರ ಅತಿ ಸೂಕ್ಷ್ಮವಾದ ಪ್ರದೇಶ ಆಗಿರುವುದರಿಂದ ಪಾಕಿಸ್ತಾನ ಯಾವುದೇ ತರಹದ ಅಟ್ಯಾಕ್ ಮಾಡಿದರೆ ಅಥವಾ ಯಾವುದೇ ಎಮರ್ಜೆನ್ಸಿ ಇದ್ದರೆ ಬಜರಂಗ ದಳ ಕಾರ್ಯಕರ್ತರು ಜಿಲ್ಲಾಡಳಿತದೊಂದಿಗೆ ಸ್ವಯಂ ಸೇವಕರಾಗಿ ಕೆಲಸ ಮಾಡಲು ಯಾವುದೇ ಸಮಯದಲ್ಲಿ ಮುಂದಾಗಿದ್ದೇವೆ. ಬಜರಂಗ ದಳ ಕಾರ್ಯಕರ್ತರಿಗೆ ಒಂದೇ ಒಂದು ಕರೆ ಕೊಟ್ಟರೆ ಸಾಕು, ನೂರಾರು ಕಾರ್ಯಕರ್ತರು ದೇಶ ಸೇವೆಗೋಸ್ಕರ ಮುಂದೆ ಬಂದು ನಿಲ್ಲುತ್ತೇವೆಂದು ಬಜರಂಗ ದಳದ ವಿಭಾಗ ಸಂಯೋಜಕ ಅಮಿತ್ ಶೇಟ್ ತಿಳಿಸಿದ್ದಾರೆ.
ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿರುವ ಉಪವಿಭಾಗ ಅಧಿಕಾರಿ ಕುಮಾರಿ ಕಾವ್ಯರಾಣಿ ಇವರು ತಮ್ಮ ಕಚೇರಿಗೆ ಭೇಟಿ ನೀಡಿದ ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವ ಬಗ್ಗೆ ಮಾಹಿತಿ ನೀಡಿದರಲ್ಲದೆ ತಮ್ಮ ಕಚೇರಿಯ ಕಾರ್ಯವೈಖರಿಯ ಬಗ್ಗೆ ಮಕ್ಕಳಿಗೆ ಮಾಹಿತಿ ನೀಡಿದರು. ಪ್ರಪಂಚವು ಸ್ಪರ್ಧಾತ್ಮಕವಾಗಿರುವುದರಿಂದ ಇಲ್ಲಿ ಪ್ರತಿ ಕ್ಷಣವೂ ಸ್ಪರ್ಧೆಯಿಂದ ಕೂಡಿರುತ್ತದೆ. ಸಿಗುವ ಸಮಯದ ಲಾಭ ಹಿಂದೆ ಪಡೆಯದಿದ್ದರೆ ಮುಂದೆ ಭವಿಷ್ಯದಲ್ಲಿ ಭಾರಿ ದಂಡ ತೆತ್ತಬೇಕಾಗುತ್ತದೆ ಎಂದು ಉಪವಿಭಾಗ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಗರದ ಹೃದಯ ಭಾಗವಾದ ಇಂದಿರಾನಗರದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ 10 ಗುಂಟೆ ಜಾಗವನ್ನು ಕಾಂಗ್ರೆಸ್ ಭವನ ಟ್ರಸ್ಟ್ ಬೆಂಗಳೂರು ಇದಕ್ಕೆ ನೋಂದಣಿ ಮಾಡಲಾಯಿತು. ಗಿಫ್ಟ್ ಡೀಡ್ ಮುಖಾಂತರ ನೀಡಲಾಯಿತು. ಮಹಾತ್ಮ ಗಾಂಧಿ ನೆಹರು ಟ್ರಸ್ಟ್ ಸಿರ್ಸಿ ಇದರ ಹೆಸರಿನಲ್ಲಿದ್ದ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಡ ಹಾಗೂ ಅದಕ್ಕೆ ಸಂಬಂಧಿಸಿದ ಜಾಗವನ್ನು ಟ್ರಸ್ಟಿಗಳಾದ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್.ವಿ. ದೇಶಪಾಂಡೆ ಹಾಗೂ ಹಿರಿಯ ಕಾಂಗ್ರೆಸ್ಸಿಗ ಸಹಕಾರಿ ಧುರೀಣ ಜಿ.ಟಿ. ಹೆಗಡೆ ತಟ್ಟಿಸರ ಅವರುಗಳು ದಾನವಾಗಿ ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ನೀಡಿದರು. ಈ ವೇಳೆ ಮಾತನಾಡಿದ ಆರ್.ವಿ. ದೇಶಪಾಂಡೆ ಅವರು 1954ರಲ್ಲಿ ಅಂದಿನ ಪ್ರಧಾನಿ ನೆಹರು ಅವರು ಕಾಂಗ್ರೆಸ್ ಕಚೇರಿಗೆ ಅಡಿಗಲ್ಲು ಹಾಕಿದರು. ಬಳಿಕ ಟ್ರಸ್ಟ್ಗಳು ಬದಲಾಗುತ್ತಾ ಬಂದರು. ನನ್ನ ಜಿಲ್ಲಾಧ್ಯಕ್ಷ ಅವಧಿಯಲ್ಲಿ ಕಚೇರಿಯನ್ನು ನವೀಕರಣ ಮಾಡಲಾಯಿತು. ಈಗ ಅನಧಿಕೃತ ಬೆಂಗಳೂರು ಕಾಂಗ್ರೆಸ್ ಭವನ ಟ್ರಸ್ಟ್ಗೆ ಜಾಗವನ್ನು ಹಸ್ತಾಂತರ ಮಾಡಲಾಗುತ್ತಿದ್ದು ಅವರು ನಿರ್ವಹಣೆ ಮಾಡಲಿದ್ದಾರೆ. ಇಲ್ಲಿ ಜಿಲ್ಲಾ ಕಚೇರಿ ನಿರ್ಮಾಣ ಆಗಲಿದೆ ಎಂದರು. ಈ ವೇಳೆ ಶಾಸಕ ಅಭಿಮನ್ಯು ಟಿ ನಾಯ್ಕ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿ ಗಾಂವ್ಕರ್ ಸೇರಿದಂತೆ ಪ್ರಮುಖರಾದ ರಾಜೇಂದ್ರ ಹೆಗಡೆ ತಟ್ಟಿಸರ, ವೆಂಕಟೇಶ್ ಹೆಗಡೆ ಹೊಸಬಾಳೆ, ದೀಪಕ್ ದೊಡ್ಡೂರ್, ಜಗದೀಶ್ ಗೌಡ, ನಾಗರಾಜ್ ನಾರ್ವೇಕರ್, ಎಸ್.ಕೆ. ಭಾಗವತ್ ಇತರರು ಉಪಸ್ಥಿತರಿದ್ದರು.